ನಮಸ್ಕಾರ ಫ್ರೆಂಡ್ಸ್. ಹಂಗೆ ನಾವು ಹಿಂದಿನ ಲೆಕ್ಚರ್ ನಲ್ಲಿ ನಾವು ಅಡ್ವಾಂಟೇಜಸ್ ಅಂದ್ರೆ ಆಡಿಟಿಂಗ್ ಇಂದ ಏನ್ ಲಾಭ ಅಂತ ನೋಡಿದ್ವಿ. ಈ ಲೆಕ್ಚರ್ ನಲ್ಲಿ ಆಡಿಟಿಂಗ್ ನ ಲಿಮಿಟೇಷನ್ ಏನಂತ ನೋಡೋಣ ಅಂತ ಹೇಳಿದ್ರೆ, ಆಡಿಟಿಂಗ್ ಇದನ್ನ ಹೆಂಗೆ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಲಿಮಿಟೇಷನ್ಸ್ ಅಂತ ಹೇಳಿದ್ರೆ ಇದಕ್ಕೆ ಮೀರಿ ಆಡಿಟಿಂಗ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ, ಅಥವಾ ಇದು ಇದಷ್ಟೇ ಆಡಿಟಿಂಗ್ ಕೈಯಲ್ಲಿ ಮಾಡಕ್ಕಾಗೋದು ಅನ್ನೋ ತರ ಒಂದು ಲಿಮಿಟೇಷನ್ ಇದೆ. ಸೊ ಲಿಮಿಟೇಷನ್ ಅಂತ ಹೇಳಿದ್ರೆ ಏನು ಮಾಡಕ್ ಆಗಲ್ವೋ ಅದನ್ನ ನಾವು ಲಿಮಿಟೇಷನ್ ಅಂತ ಹೇಳ್ತೀವಿ. ಮೊದಲನೇದು ಬಂದ್ಬಿಟ್ಟು ಹೈಯರ್ ಕಾಸ್ಟ್ ಬರ್ಡನ್. ಆಡಿಟಿಂಗ್ ಈಗಿನ ಕಾಲದಲ್ಲೆಲ್ಲ ಆಡಿಟಿಂಗ್ ಫರ್ಮ್ಸ್ ಬಿಗ್ ಫೋರ್ ಆಗಿರ್ಬೋದು, ಅಥವಾ ಬೇರೆ ದೊಡ್ಡ ದೊಡ್ಡ ಫರ್ಮ್ಸ್ ಅಥವಾ ಸಣ್ಣ ಪುಟ್ಟ ಫರ್ಮ್ಸ್ ಆದ್ರೂ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಾಡೋದ್ರಿಂದ ಈ ಕೆಲ್ಸನ ತುಂಬಾ ತುಂಬಾ ಚಾರ್ಜ್ ಮಾಡ್ತಾರೆ ಅವರು. 1 ಅವರ್ಗೆ 5,000 10,000 ಆ ತರ ಎಲ್ಲ ಚಾರ್ಜ್ ಮಾಡ್ತಾರೆ. ಹಾಗಾಗಿ ನೀವು ಕಂಪನಿ ಬ್ಯಾಲೆನ್ಸ್ ಶೀಟ್ಸ್ ನೆಲ್ಲ ಓಪನ್ ಮಾಡಿ ನೋಡಿದ್ರೆ ಆಡಿಟ್ ಎಕ್ಸ್ಪೆಂಡಿಚರ್ ಒಂದು 100 crore 200 crores ಆ ತರ ಎಲ್ಲ ಆಡಿಟ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಸಾಲದು ಅಂತ ಇವರಿಗೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಕಂಪನಿಯಲ್ಲಿ ತುಂಬಾ ಕಾಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲದನ್ನು ಅವ್ರು ಡೀಪ್ ಆಗಿ ಹುಡುಕಿ ಅಕೌಂಟ್ಸ್ ನ ಮಾಡಲ್ಲ. ಮೇಲ್ಮೇಲೆ ಮಾತ್ರ ನೋಡಿ ಎಲ್ಲಿ ಜನ ಸಾಮಾನ್ಯವಾಗಿ ತಪ್ಪು ಮಾಡ್ತಾರೋ ಅಕೌಂಟ್ಸ್ ಅಲ್ಲಿ ಅದನ್ನ ಮಾತ್ರ ಸ್ವಲ್ಪ ಜಾಸ್ತಿ ವೆರಿಫೈ ಮಾಡಿ, ಇನ್ನೆಲ್ಲ ಬೇರೆನೆಲ್ಲದು ನಾರ್ಮಲ್ ಆಗಿ ವೆರಿಫೈ ಮಾಡಿ ಅಲ್ಲಿಗೆ ಬಿಟ್ಬಿಡ್ತಾರೆ. ಇಲ್ಲಾಂದ್ರೆ ಎಷ್ಟು ದಿನ ಆಡಿಟಿಂಗ್ ನಡೆಯುತ್ತೋ ಅಷ್ಟು ದಿನ ಅವ್ರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಒಂದು ಹೈಯರ್ ಕಾಸ್ಟ್ ಬರ್ಡನ್ ನಾವು ಆಡಿಟಿಂಗ್ ನ ಒಂದು ಲಿಮಿಟೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇನ್ಸಫಿಷಿಯಂಟ್ ಟೈಮ್. ಹೆಂಗೆ ಅಂದ್ರೆ ಸಿಂಪಲ್ ಲಾಜಿಕ್. ಈಗ ಏಪ್ರಿಲ್ ಇಂದ ಫೈನಾನ್ಷಿಯಲ್ ಇಯರ್ ಶುರು ಆಗಿ ಮಾರ್ಚ್ ಮುಗಿಯತ್ತೆ ಅಂತ ಹೇಳಿದ್ರೆ, ಏಪ್ರಿಲ್ ಇಂದ ನಾವು ಶುರು ಮಾಡಿರೋ ಒಂದು ಎಲ್ಲ ಅಕೌಂಟ್ಸ್ ರೆಕಾರ್ಡ್ಸ್ ಎಲ್ಲದನ್ನು ಮಾರ್ಚ್ ತಿಂಗಳಲ್ಲಿ ಆಡಿಟ್ ಶುರು ಆಗತ್ತೆ ಅಂದ್ರೆ, ಮಾರ್ಚ್ ಒಂದೇ ಒಂದ್ ತಿಂಗಳಲ್ಲಿ ಅವ್ರು ಆಡಿಟಿಂಗ್ ಮಾಡಕ್ ಆಗಲ್ಲ. ಅವ್ರಿಗೆ ಅಷ್ಟನ್ನು ನೋಡಕ್ಕೆ ಆಗೋದೇ ಇಲ್ಲ, ವೆರಿಫೈ ಮಾಡೋದಕ್ಕೆ. ಯಾಕಂದ್ರೆ ವರ್ಷ ಪೂರ್ತಿ ಮಾಡಿರೋದನ್ನ ಒಂದು ತಿಂಗಳಲ್ಲಿ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಕಷ್ಟ ಆಗೋಗುತ್ತೆ ಅವ್ರಿಗೆ. ಅದಕ್ಕೆ ಸಮಯದ ಒಂದು ಅಭಾವ ಇರುತ್ತೆ ಇಲ್ಲಿ. ಟೈಮ್ ಸಾಲ, ಆಡಿಟರ್ಸ್ ಟೈಮ್ ಸಾಲಾರ್ದಂಗ ಆಗತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅರ್ಜೆಂಟ್ ಅಲ್ಲಿ ಕೆಲಸ ಮುಗಿಸ್ಬೇಕಂದ್ಬಿಟ್ಟು ಹರಿಯಲ್ಲಿ ಮಾಡ್ತಾ ಇರ್ತಾರೆ. ಈ ಒಂದು ಪ್ರಾಸೆಸ್ ಅಲ್ಲಿ ತುಂಬಾ ಫಾಸ್ಟ್ ಮಾಡುವಾಗ ಯಾವ್ದಾದ್ರು ಒಂದು ಮಿಸ್ ಆಯ್ತು ಅಂದ್ರೆ ಆಡಿಟ್ ರಿಪೋರ್ಟ್ ಕೂಡ ನಮಗೆ ಹೆಲ್ಪ್ ಮಾಡ್ಲಾರ್ದಂಗ ಆಗತ್ತೆ. ಅದಕ್ಕೆ ಇದನ್ನ ನಾವು ಲಿಮಿಟೇಷನ್ ಆಫ್ ಆಡಿಟಿಂಗ್ ಅಂತ ಕರಿಬಹುದು. ನೆಕ್ಸ್ಟ್, ಇನ್ಕನ್ಕ್ಲೂಸಿವ್ನೆಸ್ ಆಫ್ ಎವಿಡೆನ್ಸ್. ಕನ್ಕ್ಲೂಡಿಂಗ್ ಅಂದ್ರೆ ಇವಾಗ ಒಂದೊಂದೇ ಪದದ ಅರ್ಥ ನೋಡ್ಕೊಂಡು ಹೋಗೋಣ ನಾವಿಲ್ಲಿ. ಎವಿಡೆನ್ಸ್ ಅಂದ್ರೆ ಏನು? ಒಂದು ಪ್ರೂಫ್. ಆಮೇಲೆ ಇನ್ಕನ್ಕ್ಲೂಸಿವ್ನೆಸ್ ಅಂದ್ರೆ, ಫಸ್ಟ್ ಕನ್ಕ್ಲೂಸಿವ್ ಅಂದ್ರೆ ಏನಂತ ನೋಡೋಣ. ಕನ್ಕ್ಲೂಸಿವ್ ಅಂದ್ರೆ ಕನ್ಕ್ಲೂಷನ್ಸ್ ಕೊಡೋದು. ಕನ್ಕ್ಲೂಷನ್ ಕೊಡೋದು ಅಂದ್ರೆ ಒಂದಕ್ಕೆ ಮುಕ್ತಿ ಕೊಡೋದು, ಅಥವಾ ಒಂದು ಅರ್ಥ ಕೊಡೋದನ್ನ ನಾವು ಕನ್ಕ್ಲೂಡ್ ಅಂತ ಹೇಳ್ತೀವಿ. ಕನ್ಕ್ಲೂಡ್ ಅರ್ಥ ಕೊಟ್ಟು ಮುಗಿಸೋದನ್ನ ಕನ್ಕ್ಲೂಡ್ ಅಂತ ಹೇಳ್ತೀವಿ. ಇಲ್ಲಿ ಇನ್ಕನ್ಕ್ಲೂಸಿವ್ನೆಸ್ ಆಫ್ ಎವಿಡೆನ್ಸ್ ಅಂತ ಹೇಳಿದ್ರೆ, ನಮಗೆ ಎವಿಡೆನ್ಸ್ ಏನಿಲ್ಲಿ, ನಮಗೆ ಅಕೌಂಟ್ಸ್ ಇರೋದೇ ಎವಿಡೆನ್ಸ್. ನಮಗೆ ಆ ಎವಿಡೆನ್ಸ್ ನ ಆಧಾರದ ಮೇಲೆ ಅದ್ರ ಮೇಲೆ ನಾವು ಆಡಿಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇವ್ರು ನಮ್ಗೆ ಕೊಟ್ಟಿರೋ ಎವಿಡೆನ್ಸ್ ಸರಿ ಇಲ್ಲ ಅಂದ್ರೆ, ಅಥವಾ ಏನು ಇದು ಕೊಟ್ಟಿರ್ತಾರೋ ಅದೇ ನಮ್ಗೆ ಇನ್ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಆಡಿಟಿಂಗ್ ಮಾಡೋದ್ರ ಪ್ರಯೋಜನನೇ ಇರಲ್ಲ. ಯಾಕಂದ್ರೆ ನಮಗೆ ಈಗೇನ್ ನಾವು ಮನೆ ಕಟ್ಟುವಾಗ ತಳಪಾಯ ಗಟ್ಟಿ ಇರ್ಬೇಕು ಅಂತ ಹೇಳ್ತೀವೋ, ನಾವು ತಳಪಾಯನೇ ಗಟ್ಟಿ ಹಾಕ್ಲಾರ್ದ ಮೇಲೆ ಎಷ್ಟೇ ಕ್ವಾಲಿಟಿ ಮೆಟೀರಿಯಲ್ ತಗೊಂಬಂದ್ ಮನೆ ಕಟ್ಟಿದ್ರು ಅದು ಮನೆ ನಿಲ್ಲಲ್ವೋ, ಆತರ ಇಲ್ಲಿ ನಮಗೆ ಎವಿಡೆನ್ಸ್ ಇಲ್ಲಿ ನೀಟಾಗಿ ಸಿಕ್ಕಿಲ್ಲ ಅಂದಾಗ ಆಡಿಟಿಂಗ್ ಮಾಡೋದ್ರ ಪ್ರಯೋಜನನೇ ಇರಲ್ಲ. ಆಮೇಲೆ ಈ ಎವಿಡೆನ್ಸ್ ಇದನ್ನ ಏನಕ್ಕೆ ಲಿಮಿಟೇಷನ್ ಅಂತ ಕರಿತಿದೀವಿ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರೋ ಎವಿಡೆನ್ಸು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತಾನೆ ನಮಗೆ ಗೊತ್ತಾಗೋದು ಕಷ್ಟ ಆಗುತ್ತೆ ಆಡಿಟಿಂಗ್ ಅಲ್ಲಿ. ಅದಕ್ಕೆ ಇದನ್ನ ನಾವು ಲಿಮಿಟೇಷನ್ ಅಂತ ಕರಿತೀವಿ. ಅಕಸ್ಮಾತ್ ನಾವು ಅವ್ರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ತಕ್ಷಣನೇ ಹೇಳೋ ತರ ಇದ್ದಿದ್ರೆ ಅದನ್ನ ನಾವು ಲಿಮಿಟೇಷನ್ ಅಂತ ಹೇಳ್ತಿರ್ಲಿಲ್ಲ, ಬೆನಿಫಿಟ್ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಅವರು ಕಂಪನಿಯಲ್ಲಿ ಏನ್ ನಡೆದಿದ್ಯೋ ಅಂತ ನಮಗೆ ಅಕೌಂಟ್ಸ್ ನ ಆಧಾರದ ಮೇಲೆ ಗೊತ್ತಾಗುತ್ತೆ. ಅವ್ರು ಕೊಟ್ಟಿರೋ ಅಕೌಂಟ್ಸ್ ಇನ್ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಆಡಿಟಿಂಗ್ ತುಂಬಾ ಕಷ್ಟ. ಅದನ್ನ ಕಂಡು ಹಿಡಿಬಹುದು, ಇಲ್ಲ ಅಂತ ಹೇಳಲ್ಲ, ಆದ್ರೆ ಬಹಳ ಕಷ್ಟ ಆಗೋಗುತ್ತೆ ಆಡಿಟರ್ಗೆ. ಹಾಗಾಗಿ ಇದನ್ನ ನಾವು ಲಿಮಿಟೇಷನ್ ಆಫ್ ಆಡಿಟಿಂಗ್ ಅಂತ ಕರಿತೀವಿ. ಲಾಸ್ಟ್ ಒನ್ ಬಂದ್ಬಿಟ್ಟು ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ದ ಮ್ಯಾನೇಜ್ಮೆಂಟ್. ಈಗ ನಾನು ಅದೇ ಮತ್ತೆ ಹಳೆ ಒಂದು ತಳಪಾಯದ ಎಕ್ಸಾಂಪಲ್ಗೆ ಬರ್ತೀನಿ. ಮನೆ ಕಟ್ಟುವಾಗ ಇಲ್ಲಿ ಏನಂದ್ರೆ, ಆಡಿಟರ್ ಬಂದ್ಬಿಟ್ಟು ಒಬ್ಬ ಹೊರಗಿನ ಮನುಷ್ಯ, ಕಂಪನಿ ಅವ್ರಿರಲ್ಲ ಆಡಿಟರ್,
ಹೊರಗಡೆ ಯಾರಾದ್ರೂ ಇಂಡಿಪೆಂಡೆಂಟ್ ಆಡಿಟರ್ ನ ಕರ್ಕೊಂಡ್ಬಂದು ಆಡಿಟಿಂಗ್ ಮಾಡಿಸ್ತಾರೆ ಅಕೌಂಟ್ಸ್ ನ, ಈ ಅಕೌಂಟ್ಸ್ ನ ಮ್ಯಾನೇಜ್ಮೆಂಟ್ ಕೊಡುತ್ತೆ. ಅದಕ್ಕೆ ಇಲ್ಲಿ ನಾವು ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ದ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ನಮ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿರುತ್ತೋ ಆ ಒಂದು ಆಧಾರದ ಮೇಲೆನೆ ನಾವು ಅದ್ರ ಮೇಲೆ ನಾವು ಆಡಿಟಿಂಗ್ ಮಾಡ್ಬೇಕೆ ಹೊರತು, ಮ್ಯಾನೇಜ್ಮೆಂಟ್ ನಮಗ್ ಕೊಡುವಾಗ ಅದು ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅಥವಾ ಯಾವ್ದಾದ್ರು ಒಂದನ್ನ ಮುಚ್ಚಾಕಿ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಏನಾದ್ರು ಅವ್ರ ಪಕ್ಕಕ್ಕಿಟ್ಟು ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಿದ್ಯೋ ಅಷ್ಟು ಮಾತ್ರ ಆಡಿಟರ್ ಕೈಲಿ ಕೊಟ್ರೆ, ಆಡಿಟರ್ ಪಾಪ ಅಸಹಾಯಕವಾಗಿ ಅವನ ಆಡಿಟಿಂಗ್ ಮುಗಿಸ್ಲೇಬೇಕಾಗತ್ತೆ. ಏನಕ್ಕೆ ಅಂದ್ರೆ ಅವನಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ, ಅದು ಅವ್ರು ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ ಅಂತಾನು ಪ್ರೂವ್ ಮಾಡಕ್ ನಮ್ಮ ಹತ್ರ ಪ್ರೂಫ್ ಇಲ್ಲ. ಅದಕ್ಕೆ ಆಡಿಟರ್ ಏನ್ ಮಾಡ್ತಾನೆ ಅಂದ್ರೆ, ಕೊಟ್ಟಿರೋ ಒಂದು ಇನ್ಫಾರ್ಮೇಶನ್ ಮೇಲೆನೆ ಅವ್ನು ಆಡಿಟ್ ಮಾಡ್ಬೇಕಾಗತ್ತೆ ಹೊರತು, ಕೊಡದಿರೋ ಇನ್ಫಾರ್ಮೇಶನ್ ನ ಹುಡುಕ್ಬೋದು, ಮತ್ತೆ ಹುಡುಕಕ್ ಶುರು ಆದ್ರೆ ಇದೆಲ್ಲದೂ ಶುರು ಆಗುತ್ತೆ. ಹೈಯರ್ ಕಾಸ್ಟ್ ಬರ್ಡನ್ ಇರುತ್ತೆ, ಹಾಗೂ ಸಫಿಶಿಯಂಟ್ ಟೈಮ್ ತುಂಬಾ ಕಮ್ಮಿ ಟೈಮ್ ಇರುತ್ತೆ. ಇನ್ಸಫಿಶಿಯಂಟ್ ಟೈಮ್ ಅಂದ್ರೆ ಬಹಳ ಕಮ್ಮಿ ಸಮಯ ಇರುತ್ತೆ. ಅದಕ್ಕೆ ಆಡಿಟರ್ ಇರೋ ಇನ್ಫಾರ್ಮೇಶನ್ ಎಲ್ಲ ಆಡಿಟ್ ಮುಗಿಸ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ಇದು ಒಂದು ಮೇಜರ್ ಲಿಮಿಟೇಷನ್ ಆಗುತ್ತೆ. ಸೊ ಇದಿಷ್ಟು ಬಂದು ಲಿಮಿಟೇಷನ್ಸ್ ಆಫ್ ಆಡಿಟಿಂಗ್. ಇನ್ನೂ ಹಲವಾರು ಲಿಮಿಟೇಷನ್ಸ್ ಇದೆ, ಆದ್ರೆ ಇದು ಬಂದ್ಬಿಟ್ಟು ಒಂದು ಮೇಜರ್ ಲಿಮಿಟೇಷನ್ ಅಂತ ಹೇಳ್ಬೋದು, ಅಥವಾ ಇದೊಂದು ಮೇಜರ್ ಕನ್ಸರ್ನ್ ಅಂತ ಹೇಳ್ಬೋದು ಆಡಿಟಿಂಗ್ ಅಲ್ಲಿ. ನಿಮ್ಗೆ ಯಾವುದೇ ಒಂದು ಡೌಟ್ ಬಂದ್ರೆ, ಕನ್ಫ್ಯೂಷನ್ ಇತ್ತು ಅಂದ್ರೆ ದಯವಿಟ್ಟು ಮತ್ತೊಮ್ಮೆ ನೋಡಿ. ಹಾಗೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅಥವಾ ನಾ ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರು ತಪ್ಪು ಕಂಡು ಬಂದಿದ್ರೆ ದಯವಿಟ್ಟು ಈ ಒಂದು ವಿಡಿಯೋದ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ನಿಮ್ಗೆ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ಲೆಕ್ಚರ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್.